ಈ ಬಗ್ಗೆ ಮಾತನಾಡೋದಕ್ಕೆ ಕನ್ನಡದ ಹಿರಿಯ ನಿರ್ದೇಶಕ ಟಿ.ಎಸ್. ನಾಗಾಭರಣ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ತಾವು ಕಂಡಂತೆ ಬಿ ಸರೋಜಾ ದೇವಿ ಅವರು ಸರ್. ಅಬ್ಬಾ, ಹೇಳಲಾಗದಷ್ಟು ಆತ್ಮೀಯತೆಯನ್ನ ಒಂದು ಅರ್ಥದಲ್ಲಿ ನಾನು ಹುಟ್ಟಿದಾಗಿನಿಂದ. ಯಾಕೆಂದ್ರೆ ಅವರ ತಾಯಿ ಹೆಸರು ರುದ್ರಮ್ಮ, ನಮ್ಮ ತಾಯಿ ಹೆಸರು ರುದ್ರಮ್ಮ. ಅದೇ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ನಾವು ಸಿನಿಮಾ ರಂಗಕ್ಕೆ ಬರುವುದಕ್ಕೆ ಮುಂಚೆನೆ ಅವರಿಗೆ ಪದ್ಮಶ್ರೀ ಬಂದ್ಬಿಟ್ಟಿತ್ತು. 1969ರಲ್ಲಿ ಕಾಣುತ್ತೆ, 68-69. ಆವತ್ತೇ ನಮಗೆ ಪದ್ಮಶ್ರೀ ಬಿ ಸರೋಜಾ ದೇವಿಯವರು ಅಂತ ಹೇಳ್ಕೊಂಡು ಬರ್ತಾ ಇದ್ವಿ. ನಾವು ಆಗ ತಾನೇ ರಂಗಭೂಮಿಗೆ ಬಂದದ್ದು. ಅಲ್ಲಿ ಆಚೆಗೆ ಅವರು ಇದ್ದ ಮನೆ, ಚಾಮರಾಜಪೇಟೆಯಲ್ಲಿ ಇದ್ದ ಮನೆ ನಮ್ಮ ಎರಡು ಮನೆಗಳ 2 ಕ್ರಾಸ್ನ ಹಿಂಭಾಗದಲ್ಲಿತ್ತು. ಹೊನ್ನಭಾಗವತರ ಮನೆ 3rd ಮೇನ್ ರೋಡ್ ಅಲ್ಲಿ ಇತ್ತು ಚಾಮರಾಜಪೇಟೆ, ನಮ್ದು 1st ಮೇನ್ ರೋಡ್ ಅಲ್ಲಿ ಇತ್ತು. ಹಾಗಾಗಿ ನಮಗೆ ಅದೊಂದು ರೀತಿ ದೇಗುಲ, ಇದು ಇಲ್ಲಂತೆ ಇದ್ದದ್ದು ಅಂತ ಸರೋಜಾದೇವಿಯವರ ಮನೆಯ ಮುಂಭಾಗದಲ್ಲಿ ಹೋಗ್ತಾ ಇದ್ವಿ. ಅಂದ್ರೆ ಒಂದಲ್ಲ ಒಂದು ಅರ್ಥದಲ್ಲಿ ಇನ್ಸ್ಪೈರಿಂಗ್ ಸೋಲ್ ಅದು. ಹೌದು. ತನ್ನ ಇಡೀ ಪಯಣದಲ್ಲಿ, ಸಿನಿ ಪಯಣದಲ್ಲಿ ಒಂದು ಭವ್ಯ ಪರಂಪರೆಯ ಸಾಕ್ಷ್ಯ ಪ್ರಜ್ಞೆಯಾಗಿ ಉಳಿದಂತಹ ಅದ್ಭುತವಾದಂತಹ ನಟಿ. ಹಲವಾರು ಭಾಷೆಗಳಲ್ಲಿ ನಟಿಸಿದ್ರು ಕೂಡ ಕನ್ನಡದ ಬಗ್ಗೆ ಅವರಿಗಿದ್ದ ಪ್ರೀತಿ ಅಪಾರ. ಹಾಗಾಗಿ ಅವರನ್ನ ಬಹಳಷ್ಟು ಜನ ಕನ್ನಡದ ಹುಡುಗಿ ಅಂತಾನೆ ಕರೀತಾ ಇದ್ರು, ಕನ್ನಡದ ಗಿಣಿ ಅಂತಾನು. ಕನ್ನಡದ ಗಿಳಿ ತಮಿಳ್ನಲ್ಲಿ ಕರೀತಾ ಇದ್ದು, ನಿಜ, ತಮಿಳ್ನಲ್ಲಿ ಕರೀತಾ ಇದ್ದು. ಅಂದ್ರೆ ಲೆಕ್ಕ ಹಾಕಿ, ಅಂದ್ರೆ ಎಷ್ಟರ ಮಟ್ಟಿಗೆ ಆಕೆ ಕನ್ನಡವನ್ನ ಸ್ಥಾಯಿಯಾಗಿ ಇಟ್ಕೊಂಡು ಉಳಿದೆಲ್ಲ ಕಡೆ ಸಂಚಾರಿಯಾಗಿ ಎಲ್ಲವನ್ನ ಬಳಸಿ ಒಂದು ಅರ್ಥದಲ್ಲಿ ತಾನು ಒಂದು ವಿಶೇಷ ರೂಪದ, ವಿಶೇಷ ಪ್ರತಿಭೆಯ, ವಿಶಿಷ್ಟವಾದಂತಹ ಒಂದು ವ್ಯಕ್ತಿತ್ವವನ್ನ ರೂಪಿಸಿದ್ರು. ಖಂಡಿತ. ಅವರ ಈ ವಯಸ್ಸಿನ ವಯೋ ಸಹಜವಾದಂತಹ ಸಾವಿದು. ಅವರಿಗೆ ಯಾವಾಗ್ಲೂ ನಮ್ಮ ಮನಸ್ಸಿನಲ್ಲಿ ಅಜರಾಮರ. ಅವರು ಕನ್ನಡದ ಭವ್ಯ ಇತಿಹಾಸದಲ್ಲಿ, ಚಲನಚಿತ್ರ ಇತಿಹಾಸದಲ್ಲಿ ಅವರು ಒಂದು ಸದಾ ಕಾಲ ಮೆನುಗುವ ನಕ್ಷತ್ರ, ಅದರಲ್ಲಿ ಎರಡನೇ ಮಾತಿಲ್ಲ. ಕಲಾ ಸೇವೆ, ಸಮಾಜ ಸೇವೆ ಎಲ್ಲವನ್ನೂ ಕೂಡ ಒಟ್ಟೊಟ್ಟಿಗೆ ತೆಗೆದುಕೊಂಡು ಬಂದಂಥವರು ಬಿ ಸರೋಜಾದೇವಿ ಅವರು. ಅಂದರೆ ಯಾವುದೇ ಜನ್ರೇಷನ್ನವ್ರಿಗಾದರೂ ಕೂಡ ಮಾದರಿ ವ್ಯಕ್ತಿತ್ವ ಅಂತಂದರೆ ಇವರು, ಉದಾಹರಣೆ ಇವರು ಅಂತ ಘಂಟಾಘೋಷವಾಗಿ ಹೇಳ್ಬಹುದಾಗಿತ್ತು ಅಂತ ಸರ್. ಆಕ್ಚುಲಿ ಕಾಲ ಬದಲಾದ ಹಾಗೆ ಕಾಲಘಟ್ಟದಲ್ಲಿ ಆಯಾಯ ಕಾಲಘಟ್ಟದ ನಟ ನಟಿಯರ ಇವುಗಳು ಕೂಡ, ಪರಿಸರ ಮತ್ತು ವ್ಯವಸ್ಥೆ ಇವೆಲ್ಲವೂ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಆದ್ರೆ ಅಮ್ಮ ಯಾವಾಗ್ಲೂ ಒಂದು ಮಾತು ಹೇಳ್ತಾ ಇದ್ರು, ಅದಂತೂ ಸತ್ಯ. ಏನ್ ಇಷ್ಟೆಲ್ಲ ಮೇಕಪ್ ಮಾಡ್ಕೊಂಡ್ ಬರ್ತಿರಲ್ಲ ನೀವು ಅಂತ ಒಂದ್ಸಲ ಕೇಳಿದ್ದೆ ನಾನು. ಅದಕ್ಕೆ ಅವರು, ನಾವು ಎಲ್ಲೇ ಹೋದ್ರು ಎಷ್ಟು ಮುದ್ದಾಗಿ ಚೆನ್ನಾಗಿ ಕಾಣಬೇಕು ಅಂದ್ರೆ ಅವ್ರು ಸದಾ ಕಾಲ ಅವ್ರ ಮನಸ್ಸಿನಲ್ಲಿ ಸರೋಜಾದೇವಿ ಅಂದ್ರೆ ಹೀಗೆ ಇರಬೇಕು ಹೇಳ್ತಾರೆ. ಅಂದ್ರೆ ಅಷ್ಟು ಮುದ್ದಾಗಿ ಕಾಣೋರು ಕೂಡ. ಹೌದೌದೌದು. ಸೊ ನಾವ್ ಹೇಳ್ತೀವಿ ಹಂಗೆ ಬಂದ್ಬಿಡ್ಬೋದಲ್ಲ, ಇದ್ ಮಾಡ್ಬೋದಲ್ಲ. ಇಲ್ಲ, ಮನೆಯಿಂದ ಹೊರಗೆ ಹೊರಟ್ರೆ ಅವರು ಬಿ ಸರೋಜಾದೇವಿಯವರು ಅದನ್ನ ಬಹಳ ಬಹಳ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡ್ ಬರ್ತಿದ್ರು. ನಾವು ಯಂಗ್ಸ್ಟರ್ಗಳೆಲ್ಲ ಆಗ ರೇಗಿಸ್ತಾ ಇದ್ವಿ, ಈಗ್ಲೂ ಏನು ಇವರು ಹಿಂಗಿರ್ತಾರಲ್ಲ ಅಂತ. ಆದ್ರೆ ಅವರ ಬದ್ಧತೆ ಇದೆಯಲ್ಲ, ಅದು ಬಹಳ ಅದ್ಭುತವಾದದ್ದು. ಅಂಡ್ ನಮ್ಗೆಲ್ಲ ಇನ್ಸ್ಪಿರೇಷನ್ ಇವತ್ತಿಗೂ ಕಿತ್ತೂರು ರಾಣಿ ಚೆನ್ನಮ್ಮ, ಕಿತ್ತೂರು ಚೆನ್ನಮ್ಮ ಏನಿದೆ ಅದು ಇಡೀ ಕನ್ನಡದ ಅಸ್ಮಿತೆಯಾಗಿ ಉಳಿದಿದೆ. ನಿಜ ಸರ್, ನಿಜ. ಕನ್ನಡಿಗರ ಅಸ್ಮಿತೆಯಾಗಿ ಉಳಿದಿದೆ. ಅಂಡ್ ಅದನ್ನ ಹೇಳ್ಕೊತಾನೆ ಇವತ್ತು ಎಷ್ಟೋ ಜನ ನಟ ನಟಿಯರು ತಮ್ಮ ಬದುಕನ್ನ ಕಂಡುಕೊಂಡಿದ್ದಾರೆ. ಕಿತ್ತೂರು ಚೆನ್ನಮ್ಮನ್ ತರ ಮಾಡ್ತೀವಿ ಸರ್ ಅಂತ ಎಲ್ಲ ಹೇಳ್ಕೊಂಡು ಅವರ ಸ್ಫೂರ್ತಿಯಿಂದ, ಅವರ ಆದರ್ಶವಾಗಿ ಸಾಕಷ್ಟು ನಟನೆ ಇತ್ಯಾದಿಗಳನ್ನ ಕಲ್ತಿದ್ದಾರೆ. ಖಂಡಿತ ಸರ್. ಥ್ಯಾಂಕ್ ಯು ವೆರಿ ಮಚ್. ಟಿ.ಎಸ್. ನಾಗಾಭರಣ ಅವರು ಪಬ್ಲಿಕ್ ಟಿವಿ ಜೊತೆ ಮಾತನಾಡ್ತಾ ಇದ್ರು. ಅಂದರೆ ಇವತ್ತಿಗೂ ಕೂಡ ನೀವು ಯಾವುದಾದ್ರೂ ಫ್ಯಾನ್ಸಿ ಪ್ರೋಗ್ರಾಮ್ಗಳಿಗೆ ಹೋಗಿ, ಅಂದರೆ ಛದ್ಮವೇಷ ಸ್ಪರ್ಧೆಗಳು, ಕಾಂಪಿಟೇಷನ್, ಅದರಲ್ಲಿ ಯಾರಾದರೂ ಒಬ್ಬರು ಕಿತ್ತೂರು ರಾಣಿ ಚೆನ್ನಮ್ಮ ಇರ್ತಾರೆ ಆ್ಯಂಡ್ ಬಿ ಸರೋಜಾದೇವಿ ಅವರ ಆ ಡೈಲಾಗನ್ನು ಹೇಳ್ತಾರೆ. ಎಷ್ಟು ನೆನೆಸ್ಕೊಂಡ್ರೂ ಕೂಡ ಸಾಲಲ್ಲ, ಅವರ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲಲ್ಲ ಅನ್ನೋ ರೀತಿಯಲ್ಲಿ ಅವರ ಸಾಧನೆ.